ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ ಜೋರಾಗಿದೆ. ಉತ್ತರ ದ್ವಾರದ ಮುಖಾಂತರ ಹೋಗಿ ಶ್ರೀಮನ್ನಾರಾಯಣನ ದರ್ಶನವನ್ನು ಭಕ್ತರು ಪಡಿತಾ ಇದ್ದಾರೆ. ಹಾಗಿದ್ರೆ ಈ ವೈಕುಂಠ ಏಕಾದಶಿಯ ವಿಶೇಷತೆ ಏನು, ಇದರ ಹಿನ್ನೆಲೆ ಏನು, ಈ ಬಗ್ಗೆ ಮಾತಾಡಲಿಕ್ಕೆ ಧಾರ್ಮಿಕ ತಪಸ್ವಿಗಳಾದಂಥ ಡಾಕ್ಟರ್ ಶೆಲ್ವಪಿಳ್ಳಿ ಅಯ್ಯಂಗಾರ್ ನಮ್ಮ ಜೊತೆಗಿದ್ದಾರೆ. ಇವತ್ತು ವೈಕುಂಠ ಏಕಾದಶಿಯ ಸಡಗರ ಸಂಭ್ರಮ ಜೋರಾಗಿದೆ, ಏನಿದರ ವಿಶೇಷತೆ? ಶ್ರೀಮತೆ ರಾಮಾನುಜಾಯ ನಮಃ. ವೈಕುಂಠೇತು ಪರೇಲೋಕೆ ಶ್ರಿಯಾಸಾರ್ಧಂ ಜಗತ್ಪತಿ ಆಸ್ಥೆ ವಿಷ್ಣುರಚಿಂತ್ಯಾತ್ಮ ಭಕ್ತೈರ್ಭಾಗವತೈ ಸಹ ಅಂತ ಹೇಳಿ ಒಂದು ಪುರಾಣದ ಶ್ಲೋಕ. ಈ ಪುರಾಣದಲ್ಲಿ ಲಿಂಗ ಪುರಾಣದಲ್ಲಿ ಬರುವಂತಹ ಒಂದು ಶ್ಲೋಕ ಇದು. ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ವೈಕುಂಠ ಅನ್ನುವಂತಹ ಒಂದು ಪರಮಲೋಕ ಇದೆ. ಆ ಪರಮಲೋಕದಲ್ಲಿ ಭಕ್ತರು ಭಾಗವತರು ಎಲ್ಲರೂ ಇದ್ದಾರೆ. ಅಂತಹ ಒಂದು ಲೋಕದಲ್ಲಿ ಶ್ರೀಮನ್ನಾರಾಯಣ, ಶ್ರೀದೇವಿ, ಭೂದೇವಿ, ನೀಳಾದೇವಿ ಮತ್ತು ಅನಂತ, ಗರುಡ, ವಿಶ್ವಕ್ಸೇನ, ಪರಾಂಕುಶ, ಪರಕಾಲ, ಯತಿವರ, ರಾಮಾನುಜ ಎಲ್ಲರ ಜೊತೆಯಲ್ಲಿ ಅಲ್ಲಿದ್ದಾರೆ ಅನ್ನುವಂತಹ ಒಂದು ಶ್ಲೋಕ ಇದು. ಸೊ ಅಂದರೆ ಈ ಪ್ರಪಂಚ ಬ್ರಹ್ಮಾಂಡ ಏನಿದೆ, ಈ ಪ್ರಪಂಚದ ಸೃಷ್ಟಿಗೆ ಕಾರಣನಾದವನು ಶ್ರೀಮನ್ನಾರಾಯಣ. ಅನೇಕ ಕೋಟಿ ಬ್ರಹ್ಮಾಂಡಗಳಿದೆ, ಒಂದೆರಡಲ್ಲ, ಲೆಕ್ಕ ಹಾಕದೇ ಇರುವಷ್ಟು ಭೂಮಾಂಡಗಳು ಮತ್ತು ಮಂಡಲಗಳು ಎಲ್ಲವೂ ಇದೆ. ಇಂತಹ ಬ್ರಹ್ಮಾಂಡಗಳ ಮೇಲ್ಭಾಗದಲ್ಲಿ ಸರ್ವಸೃಷ್ಟಿಕರ್ತನಾದಂತಹ ಶ್ರೀಮನ್ನಾರಾಯಣನು, ಮಹಾವಿಷ್ಣುವು, ಶ್ರೀಹರಿಯು ವೈಕುಂಠ ಅನ್ನುವಂತಹ ಒಂದು ದಿವ್ಯಲೋಕದಲ್ಲಿ ಇದ್ದಾನೆ. ಅಂತಹ ದಿವ್ಯಲೋಕದಲ್ಲಿ ಇರುವಂತಹ ಹರಿಯನ್ನು ಪಡೆಯಬೇಕಾದರೆ ಅವನಿಗೆ ಭಕ್ತಿ ಮತ್ತು ಪ್ರಪತ್ತಿ ಇವುಗಳ ಮೂಲಕ ಅವನನ್ನು ಉಪಾಸನೆ ಮಾಡಬೇಕು. ಅಂತಹ ವೈಕುಂಠಕ್ಕೆ ಹೋಗಬೇಕಾದ್ರೆ ಬಹಳ ಕಷ್ಟಪಡಬೇಕು. ತಪಸ್ಸು ಅದು ಇದು ಎಲ್ಲ ಮಾಡಬೇಕು, ಅಧ್ಯಯನ ಮಾಡಬೇಕು, ವೇದಾಧ್ಯಯನ, ತಪಸ್ಸು ಮತ್ತು ಶಮ, ದಮ ಇತ್ಯಾದಿಗಳೆಲ್ಲ ಬೇಕು. ಆದರೆ ಆ ವೈಕುಂಠಕ್ಕೆ ಹೋಗುವುದಕ್ಕೆ ಸುಲಭವಾದ ಯಾವುದಾದ್ರೂ ಮಾರ್ಗ ಇದ್ದರೆ ಅದು ವೈಕುಂಠ ಏಕಾದಶಿ ಎಂದು ಶ್ರೀಮನ್ನಾರಾಯಣನನ್ನು ದರ್ಶಿಸೋದು. ಅಂದರೆ ಇಂದಿನ ಆಚರಣೆ ಏನಿರುತ್ತೆ? ವೈಕುಂಠ ಏಕಾದಶಿಯ ದಿನ ಯಾವೆಲ್ಲ ಆಚರಣೆ ಇರುತ್ತೆ? ಯಾಕಂದರೆ ಒಂದೊಂದು ಹಬ್ಬದಲ್ಲಿ ಒಂದೊಂದು ಆಚರಣೆಯನ್ನು ಮಾಡ್ತೇವೆ ನಾವು. ಈಗ ವೈಕುಂಠ ಏಕಾದಶಿ ಅಂತಂದ್ರೇನು ಅಂತ ಕೇಳಿದ್ರೆ, ಅಂದರೆ ಪುಷ್ಯ ಮಾಸದ ಶುದ್ಧ ಏಕಾದಶಿ ಅನ್ನೋದು ಒಂದು ಅಂದರೆ ಯಾವುದೇ ಇದರಲ್ಲಿ ನಿಮಗೆ ಗೊತ್ತಿರ್ಬೋದು, ದಕ್ಷಿಣಾಯನ, ಉತ್ತರಾಯಣ ಅಂತ ಇರುತ್ತೆ. ವರ್ಷವನ್ನು ಎರಡು ಭಾಗ ಮಾಡ್ತೀವಿ. ಅದರಲ್ಲಿ ಉತ್ತರಾಯಣ ಈಗಾಗಲೇ ಆರಂಭವಾಗಿದೆ. ಅಂದರೆ ನಾವು ಸಂಕ್ರಾಂತಿ ದಿನ ಉತ್ತರಾಯಣ ಆರಂಭ ಅಂತ ಹೇಳಿದ್ರೂ ಕೂಡ ಹಿಂದಿನ 1000 ವರ್ಷಗಳಲ್ಲಿ ಡಿಸೆಂಬರ್ 22, 25ರಂತೆ ಉತ್ತರಾಯಣ ಬರ್ತಾಯಿತ್ತು. ಹಾಗಾಗಿ ಪುಷ್ಯ ಮಾಸದ ಶುದ್ಧ ಅಂದರೆ ಶುಕ್ಲ ಪಕ್ಷದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ವೈಕುಂಠ ಏಕಾದಶಿಯ ದಿನದ ಆಚರಣೆ ಏನಪ್ಪ ಅಂತ ಕೇಳಿದ್ರೆ, ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಆ ಭಗವಂತನಾದಂತಹ ಹರಿಯನ್ನು, ನಾರಾಯಣನನ್ನು ನೆನೆಸ್ಕೊಂಡು ಉತ್ತರ ದ್ವಾರದ ಮೂಲಕ ಆ ಭಗವಂತನನ್ನು ದರ್ಶನ ಮಾಡಿ ಸಾಧ್ಯವಾದಷ್ಟು ಉಪವಾಸದಲ್ಲಿದ್ದು, ಉಪವಾಸ ಅಂತ ಹೇಳಿದರೆ ಎಲ್ಲ ಊಟನೂ ಬಿಟ್ಬಿಡಬೇಕು ಅನ್ನೋದೇ ಅಲ್ಲ. ಉಪವಾಸ ಅಂದರೆ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು. ಅಂದರೆ ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರೋದು. ಯಾರ ಜೊತೆಲಿರೋದು? ಭಗವಂತನ ಜೊತೆಲಿರೋದಕ್ಕೆ ಪ್ರಯತ್ನ ಪಡಬೇಕು. ಉಪವಾಸ ಅಂದರೆ ಊಟ ಬಿಟ್ಬಿಡೋದು ಅನ್ನೋದು ಒಂದೇ ಮೇಯ್ನ್ ಅಲ್ಲ. ಸೊ ಹಾಗಾಗಿ ಆ ನಾರಾಯಣನ ಹೆಸರನ್ನು ಹೇಳ್ತಾ ಗೋವಿಂದ 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 ಅನ್ನೋ ಗೋವಿಂದ ನಾಮ ಸ್ಮರಣೆ ಮಾಡ್ತಾ ಅವನನ್ನು ನೆನೆಸ್ಕೊಳ್ತಾ ಇದ್ದರೆ, ಕೇವಲ ಒಂದು ಬಾರಿ ಆದರೂ ಇವತ್ತು ದರ್ಶನ ಮಾಡಿ ಉತ್ತರ ದ್ವಾರದ ಮೂಲಕ ಹೋಗಿ ದರ್ಶನ ಮಾಡಿದ್ರೆ ನಮಗೆ ಮೋಕ್ಷ ಉಂಟಾಗತ್ತೆ ಅನ್ನುವಂತಹದ್ದು ಇವತ್ತಿನ ಆಚರಣೆ. ಉತ್ತರ ದ್ವಾರ ಅಂತೇಳಿದ್ರೆ ಸಾಕಷ್ಟು ವಿಶೇಷತೆಯನ್ನು ಹೊಂದಿದೆ. ವರ್ಷಕ್ಕೊಮ್ಮೆ ಮಾತ್ರ ಉತ್ತರ ದ್ವಾರದಲ್ಲಿ ದರ್ಶನ ಸಿಗುವಂಥದ್ದು. ಈ ಉತ್ತರ ದ್ವಾರದ ವಿಶೇಷತೆ ಏನು? ಅಂದರೆ ನಮ್ಮ ಪುರಾಣಗಳಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಈ ಭೂಮಿ ಇದೆಯಲ್ಲ, ಈ ಭೂಮಂಡಲಕ್ಕೆ ಉತ್ತರ ಭಾಗದಲ್ಲಿ ವೈಕುಂಠ ಇದೆ ಅಂತ. ಎಷ್ಟು ದೂರದಲ್ಲಿದೆ? ಎಷ್ಟೋ ಅನೇಕ ಸಹಸ್ರ ಕೋಟಿ ಯೋಜನೆಗಳ ದೂರದಲ್ಲಿ ಒಂದು ವೈಕುಂಠ ಅನ್ನುವಂತಹ ಒಂದು ಲೋಕ ಇದೆ. ನಮಗೆಲ್ಲ ಏನಂತಂದರೆ, ವೈಕುಂಠ ಅನ್ನೋದೊಂದು ಲೋಕ ಇದೆಯಾ ಇಲ್ವಾ ಅನ್ನುವಂತಹದ್ದೇ ಪ್ರಶ್ನೆ ಕೇಳ್ತಾರೆ. ಆದರೆ ನಮ್ಮ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಗೆ ಭೂಮಂಡಲ ಇದೆಯೋ ಹಾಗೆ ವೈಕುಂಠ ಅನ್ನೋ ಒಂದು ಲೋಕನೂ ಇದೆ. ಆ ವೈಕುಂಠ ಉತ್ತರ ದ್ವಾರದಲ್ಲಿದೆ, ಉತ್ತರಕ್ಕಿದೆ, ಭೂಮಂಡಲದ ಉತ್ತರದಲ್ಲಿದೆ. ಸೊ ಹಾಗಾಗಿ ಆ ವೈಕುಂಠಪತಿಯಾದ ನಾರಾಯಣನನ್ನು ನಾವು ದರ್ಶನ ಮಾಡೋದಾದರೆ ಆ ಉತ್ತರ ದ್ವಾರಕ್ಕೆ ಹೋಗ್ಬೇಕು ನಾವು, ಅಂದರೆ ಉತ್ತರದ ಕಡೆಗೆ ಹೋಗಬೇಕು. ಸೊ ಹಾಗಾಗಿ ದೇವಸ್ಥಾನಗಳಲ್ಲೆಲ್ಲ ಏನು ಮಾಡಿರ್ತಾರೆ, ಸಾಮಾನ್ಯವಾಗಿ ಪೂರ್ವದ್ವಾರ ಇರುತ್ತೆ. ಎಲ್ಲ ದೇವಸ್ಥಾನಕ್ಕೂ ಪೂರ್ವದಿಂದಲೇ ಪ್ರವೇಶ ಇರ್ತದೆ. ಆದರೆ ಇವತ್ತು ಮಾತ್ರ ಉತ್ತರ ದ್ವಾರವನ್ನು ಇಟ್ಟಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ವೈಕುಂಠಕ್ಕೆ ಹೋಗಬೇಕಾದ್ರೆ ಉತ್ತರ ದ್ವಾರದ ಮೂಲಕ ಹೋದರೆ ವೈಕುಂಠ ಸಿಗುತ್ತೆ ಅನ್ನುವಂತಹದ್ದು ನಂಬಿಕೆ. ಸೊ ಹಾಗಾಗಿ ಉತ್ತರ ದ್ವಾರ ಅಂತ ಕರೀತಾರೆ. ಈ ಉತ್ತರ ಅನ್ನೋದಕ್ಕೆ ಸಂಸ್ಕೃತದಲ್ಲಿ 2 ಅರ್ಥ. ಉತ್ತರ ಅಂತಂದರೆ ಮೇಲಕ್ಕೆ ಎತ್ತೋದು ಅಂತ, ಇನ್ನೊಂದು ಉತ್ತರ ಅಂತಂದರೆ ಉತ್ತರ ದಿಕ್ಕು ಅಂತ. ಸೊ ಯಾಕೆ ಮೇಲಕ್ಕೆ ಎತ್ತೋದು ಅಂದರೆ, ಭೂಮಂಡಲದಲ್ಲಿ ನಾವೆಲ್ಲರೂ ಸಂಸಾರ ಸಾಗರದಲ್ಲಿ ಇಲ್ಲಿದ್ದೀವಿ.
ನಮಗೆ ಪೂರ್ಣ ಶಕ್ತಿ ಏನಿಲ್ಲ. ನಾವು ಪರಮಾತ್ಮನಿಗೆ ಕಟ್ಟು ಬಿದ್ದವರೇ, ಅಂದರೆ ನಾವೆಲ್ಲ ಸಂಸಾರದಲ್ಲಿರೋರೆ, ನಾವು ಕಟ್ಟುಪಟ್ಟವರು ಅಂತ ಹೇಳ್ತೀವಿ. ಅಂದರೆ ಅವನು ಪರಮ ಪುರುಷ, ಪರಮಾತ್ಮ ಶ್ರೀಮನ್ನಾರಾಯಣ, ಅವನೇ ಪವರ್ಫುಲ್ಲು. ಅವನು ನಮಗೆ ಕೊಟ್ಟಿರುವಷ್ಟು ದಿನ ನಾವು ಈ ಭೂಮಿಲಿ ಇರ್ಬೋದೇ ಹೊರತು ನಾವೇ ನಮ್ಮಿಚ್ಛೆ ಬಂದಂಗೆ ಇರೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೆಲ್ಲ ಬದ್ಧರು ಅಂತ ನಮಗೆ ಹೆಸರು. ಹಾಗಾಗಿ ಈ ಸಂಸಾರದಲ್ಲಿರೋರು ಮೇಲಕ್ಕೆ ಎದ್ದೇಳ್ಬೇಕು ನಾವು. ಅಂದರೆ ಏನೋ ಉತ್ತರ ಅಂತಂದರೆ ಉತ್ತರಂತಿ ಅಂತಂದರೆ ಮೇಲಕ್ಕೆ ಎದ್ದೇಳಬೇಕು. ಎಲ್ಲಿಗೆ? ಈ ಭೂಮಿಯಿಂದ ವೈಕುಂಠದ ಕಡೆಗೆ ಹೋಗಬೇಕು. ಆದ್ದರಿಂದಲೇ ಇದಕ್ಕೆ ಉತ್ತರ ದ್ವಾರ ಅಂತ ಹೆಸರು. ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ನಮ್ಮನ್ನು ನಾವು ಸಂಸಾರ ಬಂಧನದಿಂದ ಮೇಲಕ್ಕೆ ಎತ್ಕೊಂಡು ವೈಕುಂಠದ ಕಡೆಗೆ ಹೋಗೋದಕ್ಕಾಗಿ ಆ ಉತ್ತರ ದ್ವಾರದಲ್ಲಿ ದರ್ಶನ ಮಾಡುವಂತಹ ಪದ್ಧತಿ ಭಾರತದಾದ್ಯಂತ ಕಂಡುಬರ್ತದೆ. ಈ ವೈಕುಂಠ ಏಕಾದಶಿಯ ಹಿನ್ನೆಲೆ ಏನು? ಅಂದರೆ ಪೌರಾಣಿಕವಾಗಿ ಅಥವಾ ಐತಿಹಾಸಿಕವಾಗಿ ಏನೆಲ್ಲ ಹಿನ್ನೆಲೆಗಳಿದೆ? ನಮ್ಮ ಪುರಾಣಗಳಲ್ಲಿ ಇದಕ್ಕೆ ಒಂದು ಮುಕ್ಕೋಟಿ ಏಕಾದಶಿ ಅಂತ ಹೆಸರು. ಈ ಉತ್ತರಾಯಣ ಆರಂಭವಾದಾಗ, ಉತ್ತರಾಯಣ ಆರಂಭ ಕಾಲವಾಗಿದ್ದ ತಕ್ಷಣವೇ ದೇವಯಾನ ಅನ್ನುವಂತಹ ದೇವತೆಗಳ ಒಂದು ಮಾರ್ಗ ತೆರೆಯುತ್ತೆ. ಆ ಮಾರ್ಗದ ಮೂಲಕ ಪ್ರವೇಶ ಮಾಡೋರೆಲ್ಲ ವೈಕುಂಠಕ್ಕೆ ಹೋಗ್ತಾರೆ ಅಂತ. ಸೊ ಹೀಗಾಗಿ ಉತ್ತರಾಯಣದ ಈ ಏಕಾದಶಿಯ ದಿನ ವೈಕುಂಠದ ಬಾಗಿಲು ಓಪನ್ ಆಗುತ್ತೆ. ಸೊ ಇದು ಹೇಗೆ ಆರಂಭವಾಯಿತು ಅಂದರೆ, ಪುರಾಣಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಅನೇಕ ಕಥೆಗಳನ್ನು ಹೇಳಿದ್ದಾರೆ. ಆ ಮಹಾಭಾರತದ ಕಾಲದಲ್ಲೇ ವೈಕುಂಠಕ್ಕೆ ಕರ್ಕೊಂಡೋದ ಶ್ರೀಕೃಷ್ಣ ಅನ್ನುವಂತಹದ್ದು ಬರ್ತದೆ. ಹಾಗೆಯೇ ಈ ತಾಮ್ರಪರ್ಣಿ ಎನ್ನುವಂತಹ ಒಂದು ನದಿ ಇದೆ. ಆ ತಾಮ್ರಪರ್ಣಿ ಎನ್ನುವುದು ತಮಿಳುನಾಡಲ್ಲಿರುವಂತಹ ಒಂದು ನದಿ, ಕಾವೇರಿಯ ಉಪನದಿ. ಸಾಮಾನ್ಯವಾಗಿ ಕಾವೇರಿ ಜೊತೆಯಲ್ಲಿ ಹೋಗುತ್ತದು. ಆ ತಾಮ್ರಪರ್ಣಿ ನದಿಯ ಜೊತೆಯಲ್ಲಿ ಅಲ್ಲಿ ಆ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಇಬ್ಬರು ದಂಪತಿಗಳಿದ್ದರು. ಅವರಿಬ್ಬರು ಕೃಷಿಕರು, ಅಂದರೆ ಕೃಷಿಯನ್ನು ಮಾಡ್ತಾ ಇದ್ದವರು, ಒಕ್ಕಲಿಗರು. ನಾವೆಲ್ಲ ಇಲ್ಲಿ ಹೇಳ್ತೀವಲ್ಲ, ಒಕ್ಕಲು ಮಾಡ್ತಾ ಇದ್ದವರೆಲ್ಲ ಒಕ್ಕಲಿಗರು. ಅವರು ಕೃಷಿಯನ್ನು ಮಾಡ್ತಾ ಇದ್ದಾಗ ಅವರಿಗೆ ಬಹಳ ಕಾಲ ಮಕ್ಕಳಾಗಲಿಲ್ಲ. ಅವರು ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು, ಒಂದು ಮಗು ಆಗಬೇಕು ಅಂತ. ಮಗು ಆಯಿತು ಅವರಿಗೆ. ಬಹಳ ದೀರ್ಘಕಾಲದ ನಂತರ ಮಗು ಆಯಿತು. ಆದರೆ ಅವರಿಗೆ ಆ ಸಂತೋಷ ಕೊಡಲಿಲ್ಲ. ಕಾರಣ ಏನು ಅಂದರೆ, ಮಗು ಅಳಲೇ ಇಲ್ಲ, ಬಹಳ ಹೊತ್ತು ಅಳಲಿಲ್ಲ. ಸೊ ಆವಾಗ ತಂದೆ ತಾಯಿಗಳು ಮಗು ಅಳೋದು ಸಹಜ ತಾನೆ, ಅಳದೇ ಹೋದರೆ ಅದು ಮಗು ನಾರ್ಮಲ್ ಅಲ್ಲ ಅಂತ ಅಂದ್ಕೊಳ್ತಾರೆ. ಹಾಗಾಗಿ ಅದಕ್ಕೆ ತಟ್ಟಿದ್ರು, ಜಿಗುಟಿದ್ರು, ಏನು ಮಾಡಿದ್ರೂ ಅದು ಎದ್ದೇಳಲಿಲ್ಲ. ಆದರೆ ಮಗು ಚೆನ್ನಾಗೇ ಇತ್ತು, ನೋಡ್ತಾ ಇತ್ತು, ನಗ್ತಾ ಇತ್ತು, ಆದರೆ ಅದು ಅಳ್ಳೇ ಇಲ್ಲ. ಇವರಿಗೆ ಏನೋ ಅನ್ನಿಸ್ತು, ಇದು ಯಾಕೋ ಇದು ನಾರ್ಮಲ್ ಅಲ್ಲ, ಇದು ಮಗು, ಇದು ವಿಚಿತ್ರವಾಗಿದೆ ಅಂತ ಹೇಳಿ ಯಾರೋ ಮಾತು ಹೇಳಿದ್ರು. ಇಲ್ಲ, ಇದು ಪ್ರಯೋಜನ ಇಲ್ಲ, ಈ ಮಗುನ ಬಿಟ್ಬಿಡಿ, ಇದು ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಅದು ತಗೊಂಡೋಗಿ ಅದನ್ನು ಒಂದು ಹುಣಸೆಯ ಪೊಟ್ರೆಯಲ್ಲಿ ಬಿಟ್ಬಿಟ್ಟು ಬಂದುಬಿಟ್ರು ಮಗುನ. ಇದು ಯಾವುದೋ ಇದು ಭೂತದ ಕಾಟವೋ ಏನೋ ಇರಬೇಕು ಅಂತ. ಆದರೆ ಅದು ಭಗವಂತನ ಅನುಗ್ರಹದಿಂದ ಹುಟ್ಟಿದ್ದು ಅಂತ ಅವ್ರಿಗೆ ಅರ್ಥ ಆಗಲಿಲ್ಲ. ಆ ಮಗು ಅಲ್ಲೇ ಬೆಳೀತಾ ಇತ್ತು. ಸೊ ಆ ಮಗು 16 ವರ್ಷವಾದಾಗ ಆ ಎಲ್ಲ ದೇವತೆಗಳು ಅಲ್ಲೇ ಬರೋದಕ್ಕೆ ಆರಂಭ ಮಾಡಿದ್ರು. ಅದಕ್ಕೆ ಅಲ್ಲೇ ಯಾರೋ ಊಟ ಕೊಡ್ತಾಯಿದ್ರು, ಅದಕ್ಕೆ ಯಾರೋ ಅಲ್ಲೇ ಕೊಡ್ತಾಯಿದ್ರು. ಯಾರು ಕೊಡ್ತಾಯಿದ್ರು ಏನು ಅಂತಲೇ ಗೊತ್ತಾಗಲಿಲ್ಲ. ಸೊ ಹೀಗೆ 16 ವರ್ಷ ಆದಮೇಲೆ ಅದರ ದೀಪವನ್ನು ನೋಡಿ ಯಾರೋ ಒಬ್ಬ ಬಂದು ತನ್ನ ಶಿಷ್ಯನಾಗಿ ಅವನು ಕೇಳ್ದ, ಆ ಮಗು ಏನು ಅಂತ ನೋಡಬೇಕು ಅಂತ ಹೇಳಿ, ಯಾವುದನ್ನು ತಿನ್ನುತ್ತದೆ, ಎಲ್ಲಿ ಇರುತ್ತದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳ್ದ. ಆ ಮಗು ಆನ್ಸರ್ ಮಾಡ್ತು, ಅದನ್ನೇ ತಿನ್ನುತ್ತದೆ, ಅಲ್ಲಿಯೇ ಇರುತ್ತದೆ ಅಂತ. ಆ ತಕ್ಷಣ ಇವನು ಅಡ್ಡ ಬಿದ್ದು ಇವರು ಸಾಕ್ಷಾತ್ ದೇವರು ಅಂತ ತೀರ್ಮಾನ ಮಾಡಿ, ಇದು ಏನಿದು ಅಂತ ಕೇಳಿದ್ರೆ, ಈ ಜೀವಗಳು ಇಲ್ಲಿದ್ದಾರಲ್ಲ ಇಲ್ಲಿ ಭೂಮಿಯಲ್ಲಿ, ಇವರು ಏನನ್ನು ತಿಂತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ಕೇಳಿದ್ರು. ಅದಕ್ಕೆ ಇವರು ಯಾರು, ಶಟಕೋಪ ಅನ್ನುವಂತಹ ಆ ಮಾರನ್ ಅನ್ನುವಂಥ, ಅದಕ್ಕೆ ಮಾರ ಅಂತ ಹೆಸರು ಆ ಹುಡುಗನಿಗೆ. ಆ ಮಾರ ಏನು ಹೇಳ್ದ ಅಂತ ಹೇಳಿದ್ರೆ, ಇವರಿಗೆ ಒಂದೇ ಸುಲಭ, ನಿನ್ನ ಕರ್ಮಗಳನ್ನು ಮಾಡ್ತಾ ನಿನ್ನ ಕರ್ಮವನ್ನು ನೀನೇ ಅನುಭವಿಸ್ತಾ ಇಲ್ಲೇ ಬಿದ್ದಿರ್ತೀಯ ಅಂತ. ಹಾಗಿದ್ರೆ ಏನು ಮಾಡಬೇಕು ಅಂತ ಕೇಳಿ, ಅದಕ್ಕೆ ಭಗವಂತನನ್ನು ಆಶ್ರಯಿಸಿದರೆ ಮೋಕ್ಷಕ್ಕೆ ಹೋಗ್ತೀಯಾ ಅಂತ ಹೇಳ್ದ. ಸೊ ಈ ಒಂದು ಆ ಮಾರನ್ನವರು ಅದನ್ನು ಹೇಳಿಬಿಟ್ಟು ಜಗತ್ತಿಗೆ ಉಪದೇಶ ಮಾಡಿ 1000 ಪದ್ಯಗಳಲ್ಲಿ ಈ ತತ್ವವನ್ನೆಲ್ಲ ಹೇಳಿ ಆಮೇಲೆ ವೈಕುಂಠಕ್ಕೆ ಹೋದರು. ಆವತ್ತು ವೈಕುಂಠದ ಬಾಗಿಲು ಇವರಿಗಾಗಿ ಭಗವಂತ ತೆರೆದ ಅಂತಹ ಒಂದು ಪವಿತ್ರವಾದ ದಿನವೇ ಈ ದಿನ. ಅಂದರೆ ಭಕ್ತಿ ಇದ್ದರೆ ಸಾಕು. ನೀವು ಭಾಳ ಜನ ಇವಾಗ ಈ ಕಾಲಘಟ್ಟದಲ್ಲಿ ನಾವು ಅಂದ್ಕೊಳ್ತೀವಿ, ಅತ್ಯಂತ ಹೆಚ್ಚು ಓದಿದವನಿಗೆ ವೈಕುಂಠ, ಸಾವಿರಾರು ಕೋಟಿ ರೂಪಾಯಿ ಇಟ್ಟಿರೋರಿಗೆ ವೈಕುಂಠ, ಅನೇಕ ಕಾರುಗಳಲ್ಲಿ ಓಡಾಡೋರಿಗೆ ವೈಕುಂಠ, ನಮ್ಮ ಹತ್ರ ಅಧಿಕಾರ ಇದ್ದು ರಾಜಾದಿರಾಜರುಗಳಾದವ್ರಿಗೆ ವೈಕುಂಠ ಅಂತ. ಹೋಮ ಹವನಾದಿಗಳು ಏನು ಯಾವುದನ್ನೇ ನೀವು ವೈಕುಂಠಕ್ಕೆ ದಾರಿ ಅಂತ ಅನ್ಕೋತೀರೋ, ಅದೆಲ್ಲದಕ್ಕಿಂತಲೂ ಈ ಮಾರ ಉಪದೇಶ ಮಾಡಿದ್ದು, ಶಟಕೋಪ ಉಪದೇಶ ಮಾಡಿದ್ದೇನು ಅಂತಂದರೆ, ಭಕ್ತಿ ಇರಬೇಕು ನಿನ್ನಲ್ಲಿ, ಪರಮಾತ್ಮ ನೀನೇ ನನ್ನ ಗತಿ ಅಂತ ಆಶ್ರಯ ಮಾಡಬೇಕು. ಇದು 2 ಮಾಡಿದ್ರೆ ನೀನು ಮೋಕ್ಷಕ್ಕೆ ಹೋಗ್ತೀಯ ಅಂತ ಹೇಳಿದಂತಹ ದಿನ ಇದು. ಹಾಗಾಗಿನೇ ಇವತ್ತು
ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಹೋಗಬೇಕು, ಉತ್ತರ ದ್ವಾರದಲ್ಲಿ ಗೋವಿಂದ ಗೋವಿಂದ ನಿನ್ನ ಪಾದಕ್ಕೆ ಶರಣಾಗಿದ್ದೀನಿ ಅಂತಂದರೆ ವೈಕುಂಠ ಗ್ಯಾರಂಟಿ ಅನ್ನೋದು ಇವತ್ತಿನ ಒಂದು ಮಹಾ ಉದ್ದೇಶ. ಇದನ್ನು ಎಲ್ಲ ಕಡೆ ಇಡೀ ಭರತಖಂಡದಾದ್ಯಂತ ಈ ಉತ್ಸವ ನಡೀತಾ ಇದೆ. ಈ ಶ್ರೀಮನ್ನಾರಾಯಣ ಅಲಂಕಾರ ಪ್ರಿಯ, ಇವತ್ತು ಯಾವೆಲ್ಲ ಅಲಂಕಾರಗಳಿರ್ತದೆ ಮತ್ತು ಏನೆಲ್ಲ ಪ್ರಾರ್ಥನೆಗಳಿರುತ್ತೆ ಅಂತ? ಸಾಮಾನ್ಯವಾಗಿ ಇವತ್ತು ಬೆಳಗ್ಗೆನೇ ಈಗ ಧನುರ್ಮಾಸ ಕೂಡ ನಡೀತಾ ಇದೆ. ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ದೇವರಿಗೆ ಎಲ್ಲ ಪೂಜೆಗಳು ನಡಿಬೇಕು ಅಂತ. ಹಾಗಾಗಿ ಇವತ್ತಂತೂ ವೈಕುಂಠ ಏಕಾದಶಿ, ಸಾಮಾನ್ಯವಾಗಿ ಅಭಿಷೇಕವನ್ನು ಮಾಡ್ತಾರೆ. 2:30ಗೆಲ್ಲ ಎಲ್ಲ ದೇವಸ್ಥಾನಗಳಲ್ಲೂ ಅಲಂಕಾರ ಆರಂಭ ಆಗಿಬಿಡ್ತದೆ. ಕೆಲವೊಮ್ಮೆ ಬೆಳಗ್ಗೆ 2:30ಗೆ, ಕೆಲವೊಮ್ಮೆ ಏನಾಗುತ್ತೆ ನಿನ್ನೆ ರಾತ್ರಿಯೇ ಎಲ್ಲ ಅಭಿಷೇಕಗಳು ಎಲ್ಲ ಆರಂಭ ಆಗಿಬಿಡುತ್ತೆ. ಯಾಕೆಂದರೆ ಅಷ್ಟು ದೇವಸ್ಥಾನಗಳಲ್ಲಿ ನಡೀತಾ ಇರುತ್ತೆ. ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ, ಶ್ರೀರಂಗಂ ದೇವಸ್ಥಾನದಲ್ಲಂತೂ ಮಧ್ಯರಾತ್ರಿ 2 ಗಂಟೆಯಿಂದನೇ ಆರಂಭ ಎಲ್ಲ. ಇಷ್ಟೊತ್ತಿಗೆ ಬೆಳಗ್ಗೆ ಅಭಿಷೇಕಗಳಿರುತ್ತೆ. ಅಭಿಷೇಕ ಆದ ನಂತರ ಧನುರ್ಮಾಸ ಪೂಜೆ ಇರುತ್ತೆ. ಧನುರ್ಮಾಸ ಪೂಜೆ ಅಂದರೆ ನಿತ್ಯ ಪೂಜೆಗಳೆಲ್ಲ ಮುಗಿದು ಆ ಧನುರ್ಮಾಸದ ತಿರುಪಾವೈ ಪಾಶುರಗಳು ಮತ್ತು ಶಾತ್ತುಮರೈ ಮಹಾನಿವೇದನ ಇತ್ಯಾದಿಗಳೆಲ್ಲ ಮುಗಿದು ಉತ್ತರ ದ್ವಾರಕ್ಕೆ ದೇವರನ್ನ ಕರ್ಕೊಂಬರ್ತಾರೆ. ಸೊ ಅಲ್ಲಿಗೆ ದೇವರು ಉತ್ತರ ದ್ವಾರಕ್ಕೆ ಬಂದು ಬಿಜೈ ಮಾಡಿಸ್ತಾರೆ. ಉತ್ತರ ದ್ವಾರದ ಪೂಜೆಯನ್ನು ಮಾಡ್ತಾರೆ. ಮೊದಲ ಬಾರಿಗೆ ದೇವಸ್ಥಾನಗಳಲ್ಲೆಲ್ಲ ಪೂರ್ವ ದ್ವಾರದಲ್ಲೇ ದೇವರಿಗೆ ಎಲ್ಲ ಪೂಜೆ. ಆದರೆ ಇವತ್ತು ಮಾತ್ರ ಉತ್ತರ ದ್ವಾರವನ್ನು ತೆಗಿತಾರೆ. ಅಂದರೆ ಈವನ್ ಶ್ರೀರಂಗದಲ್ಲಿ, ತಿರುಪತಿಲೆಲ್ಲ ನೋಡ್ಬೋದು ನೀವು, ಅದು ಉತ್ತರದಲ್ಲಿ ಒಂದು ದ್ವಾರ ಇದೆ ಅನ್ನೋದೇ ಜನಕ್ಕೆ ಗೊತ್ತಾಗಲ್ಲ. ಇವತ್ತು ಮಾತ್ರ ಅದನ್ನು ತೆಗಿತಾರೆ. ಆ ಉತ್ತರ ದ್ವಾರದ ಮೂಲಕ ದೇವರನ್ನು ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾರೆ. ಇನ್ನು ರಾತ್ರಿಯ ತನಕ ಇದೇ ರೀತಿ ಕಾಲಕಾಲಕ್ಕೆ ಪೂಜೆಗಳು, ಷಟ್ಕಾಲ ಪೂಜೆ ಅಂತ ಕರೀತಾರೆ. ಅಂದರೆ 9 ಗಂಟೆಗೆ ಅಭಿಗಮನ ಪೂಜೆ, 12 ಗಂಟೆಗೆ ಇಜ್ಜಾ ಪೂಜೆ, ಮತ್ತು ತಿರುಗಿ ಮಧ್ಯಾಹ್ನದ ಉಚ್ಚಕಾಲ ಪೂಜೆ ಅಂತ ಕರೀತಾರೆ, ಅದಿರುತ್ತೆ. ಸಂಧ್ಯಾಕಾಲ ಪೂಜೆ ಮತ್ತು ಸಾಯಂಕಾಲದಲ್ಲಿ. ಅದಾದ ನಂತರ ಮತ್ತೆ 8 ಗಂಟೆಗೆ ಮಹಾನಿವೇದನ, ತಿರ್ಗಾ 9 ಗಂಟೆಗೆ ಕ್ಷೀರಾನ್ನ ಇತ್ಯಾದಿಗಳು ಮಾಡ್ತಾರೆ. ಕೆಲವು ದೇವಸ್ಥಾನಗಳಲ್ಲಿ, ಉದಾಹರಣೆಗೆ ತಿರುಪತಿಯಂತಹ ದೇವಸ್ಥಾನದಲ್ಲಿ ಹಗಲು ರಾತ್ರಿ ವ್ಯತ್ಯಾಸವೇ ಇಲ್ಲದೆ ಇರೋ ಥರ ಓಡ್ತಾ ಇರುತ್ತೆ. ಅವನಿಗೆ ದೇವರಿಗೆ ಮಲಗೋದಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ರಾತ್ರಿ 1:30ಗೆ ಅವನಿಗೆ ಶಯನೋತ್ಸವ ಆಗುತ್ತೆ. ತಿರ್ಗಾ 2 ಗಂಟೆಗೆ ಸುಪ್ರಭಾತ. ಲೋಕ ಕಲ್ಯಾಣ ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನು ವಿಶೇಷ ಅಂದರೆ, ಲೋಕಾ ಸಮಸ್ತ ಸುಖಿನೋ ಭವಂತು ಅನ್ನೋದೇ ನಮ್ಮಲ್ಲಿ ಪ್ರಾರ್ಥನೆ. ಏನು ಅಂತ ಹೇಳಿದ್ರೆ, ಕಾಲಕಾಲಕ್ಕೆ ಮಳೆಯಾಗಲಿ. ನಮ್ಮದು ಪ್ರಾರ್ಥನೆಗಳನ್ನು ನೀವು ಕೇಳಿದ್ರೆ ತುಂಬ ಆಶ್ಚರ್ಯಪಡ್ತೀರಿ. ಯಾವ ಬೇಕಾದರೆ ಇದನ್ನು ನೀವು ಚಾಲೆಂಜಾಗಿ ಸ್ವೀಕರಿಸ್ಬೋದು. ಯಾವುದೇ ಧರ್ಮದ ಪ್ರಾರ್ಥನೆಗಿಂತ ನಮ್ಮ ಧರ್ಮದ ಪ್ರಾರ್ಥನೆ ಅತ್ಯಂತ ಭಿನ್ನ. ಈ ಸಮುದ್ರದಿಂದ ಕೂಡಿರುವ ಈ ಭೂಮಿಯಲ್ಲಿ ಇರುವ ಸಮಸ್ತ ಜೀವಿಗಳಿಗೂ ಮಂಗಳವಾಗಲಿ, ಹುಳುಗಳಿಗೆ ಮಂಗಳವಾಗಲಿ, ಕೀಟಗಳಿಗೆ ಮಂಗಳವಾಗಲಿ, 2 ಕಾಲಿನ ಪ್ರಾಣಿಗಳಿಗೆ ಮಂಗಳವಾಗಲಿ, 4 ಕಾಲಿನ ಪ್ರಾಣಿಗಳಿಗೆ ಮಂಗಳವಾಗಲಿ, ಸಮಸ್ತ ಜನತೆಗೂ ಮಂಗಳವಾಗಲಿ ಅಂತ ಏನಾದರೂ ಒಂದು ಪ್ರಾರ್ಥನೆಯ, ಹೌದು. ಇವಾಗ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ ಅಂತ ಹೇಳ್ತೀವಿ. ಆಮೇಲೆ ವೆಂಕಟೇಶ್ವರನ ಎದುರುಗಡೆ ಪ್ರಾರ್ಥನೆ ಮಾಡುವಾಗಲೇ ನಾವೇನು ಹೇಳ್ತೀವಿ, ಈ ಜಗತ್ತಿನ ಎಲ್ಲವೂ, ಈ ಭೂಮಿಯ ಸುತ್ತಲೂ ಸೇರಿರುವಂತಹ ಈ ಪ್ರಪಂಚ ಪೂರ್ತಿ ಒಳ್ಳೆಯದಾಗಲಿ ಅಂತ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು ಅಂತ ಹೇಳ್ತೀವಿ. ಇದೆಲ್ಲ ಹಿಂದೂ ಧರ್ಮದ ತುಂಬ ವಿಶೇಷವಾದ ಪ್ರಾರ್ಥನೆಗಳು. ದೇವಸ್ಥಾನದಲ್ಲಿ ಯಾವತ್ತೂ ಕೂಡ ಈ ದೇವಸ್ಥಾನ ಅಂತ ಇರೋದೇ ಸ್ವಂತ ಪ್ರಾರ್ಥನೆಗಲ್ಲ, ಪರಾರ್ಥ ಯಜನ ಅಂತ. ಅಂದರೆ ನಾವು ಮನೆಯಲ್ಲಿ ಪೂಜೆ ಮಾಡೋದು ಸ್ವಾರ್ಥ ಅಂದರೆ ನಮಗಾಗಿ. ದೇವಸ್ಥಾನ ಇರೋದೇ ಬೇರೆಯವ್ರಿಗೋಸ್ಕರ. ಅಲ್ಲಿ ನೀವು ಪ್ರಾರ್ಥನೆ ಮಾಡೋದೇ, ಅಲ್ಲಿ ನೋಡಿ, ಇವತ್ತು ಸಂಕಲ್ಪ ಮಾಡುವಾಗಲೇ, ಇವತ್ತು ಚಾಮುಂಡಿ ಬೆಟ್ಟ ಇರ್ಬೋದು, ನಾನು ಪ್ರತಿದಿನ ಹೇಳೋದು, ಚಲುವರಾಯ ಸ್ವಾಮಿ, ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ಇರ್ಬೋದು, ಎಲ್ಲ ಮಾಡುವಾಗ ಏನು ಹೇಳ್ದು, ಅಸ್ಮದ್ ರಾಷ್ಟ್ರಪಾಲಕಾನಾಂ ಅಂದರೆ ನಮ್ಮನ್ನು ರಾಷ್ಟ್ರದಲ್ಲಿ ಯಾರು ಪಾಲಿಸ್ತಾ ಇದ್ದಾರೋ ಅವರಿಗೆ ಆಯುರಾರೋಗ್ಯಗಳು ಉಂಟಾಗಲಿ, ನಮ್ಮ ರಾಜ್ಯದಲ್ಲಿರುವ ಮುಖ್ಯಮಂತ್ರಿಗಳಿಗೆ, ನಮ್ಮ ಕೇಂದ್ರದ ಸಚಿವರಿಗೆ, ಮುಖ್ಯ ಸಚಿವರಿಗೆ, ಅಧಿಕಾರಿಗಳಿಗೆ, ಪೊಲೀಸ್ ಅವರಿಗೆ ಎಲ್ಲರಿಗೂ ಮಂಗಳವಾಗಲಿ ಅಂತ ದೇವಸ್ಥಾನಗಳಲ್ಲಿ ನಿತ್ಯ ಪ್ರಾರ್ಥನೆ ನಡೆಯುತ್ತೆ. ಸೊ ಇದು ಭಾರತದ ಪ್ರಾರ್ಥನೆ ಆರಂಭವಾಗುವಾಗಲೇ. ಆಮೇಲೆ ನದಿ ನದ ತಟಾಕಾಹ ಅಂದರೆ ನಮ್ಮ ಸುತ್ತ ಇರುವಂತಹ ನದಿಗಳು, ಅದೇ ತೊರೆಗಳು ಮತ್ತು ಕೆರೆಗಳು ನೀರಿನಿಂದ ತುಂಬಿರಲಿ, ಕಾಲಕಾಲಕ್ಕೆ ಸುವೃಷ್ಟಿಯಾಗಲಿ, ಇದೆಲ್ಲ ಪ್ರಾರ್ಥನೆ. ಆಮೇಲೆ ಕಳ್ಳಕಾಕರು ಕಡಿಮೆ ಆಗಲಿ, ತಸ್ಕರಗಳು ಕಡಿಮೆ ಆಗಲಿ, ವ್ಯಾಧಿಗಳು ಕಡಿಮೆ ಆಗಲಿ, ಈ ಥರ ಎಲ್ಲ ನಿತ್ಯ ಪ್ರಾರ್ಥನೆ ನಡೆಯುತ್ತೆ. ನಿಜವಾಗಿಯೂ ದೇವಸ್ಥಾನಗಳಲ್ಲಿ ಸರಿಯಾದ ಪ್ರಾರ್ಥನೆ ಮಾಡಿದ್ರೆ ದೇಶ ಸುಭಿಕ್ಷವಾಗುತ್ತೆ. ಇದು ವೈಕುಂಠ ಏಕಾದಶಿಯ ಉತ್ತರ ದ್ವಾರದ ವಿಶೇಷತೆಗಳು. ನಾಡು ಸುಖವಾಗಿರಲಿ, ಎಲ್ಲೆಡೆ ಶಾಂತಿ ನೆಲೆಸಲಿ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ತತ್ವದೊಂದಿಗೆ ಇವತ್ತು ಪ್ರಾರ್ಥನೆ ಆಗ್ತದೆ. ಶ್ರೀಮನ್ನಾರಾಯಣ ಎಲ್ಲರಿಗೂ ಒಳಿತು ಮಾಡಲಿ ಅನ್ನೋ ಒಂದು ವಿಶ್ವಾಸ, ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.